ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ IPL ಪ್ಲೇ ಆಫ್ ಚಾನ್ಸಸ್ ಫಾರ್ 2026 ಈ ವರ್ಷದಲ್ಲಿ ಯಾವ ಟೀಮ್ ಪ್ಲೇ ಆಫ್ಗೆ ಹೋಗುವ ಅವಕಾಶವಿದೆ ಅಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಪಂಜಾಬ್ ಕಿಂಗ್ಸ್ ತಂಡ. ಈ ಒಂದು ತಂಡ ಆಡಿರೋ 7 ಮ್ಯಾಚ್ಗಳಲ್ಲಿ 6 ಮ್ಯಾಚ್ಗಳನ್ನು ಗೆದ್ದಿದ್ದಾರೆ ಹಾಗೂ 1 ಮ್ಯಾಚ್ ಇಲ್ಲಿ ಡ್ರಾ ಆಗಿದೆ. ಪಂಜಾಬ್ ಕಿಂಗ್ಸ್ ತಂಡ ಪ್ಲೇ ಆಫ್ಗೆ 100% ಸೆಲೆಕ್ಟ್ ಆಗ್ತಾರೆ. ಇವರಿಗೆ ರಿಮೈನಿಂಗ್ 7 ಮ್ಯಾಚಸ್ ಇದೆ. ಈ ಒಂದು 7 ಮ್ಯಾಚ್ಗಳಲ್ಲಿ ಇವರಿಗೆ ಬೇಕಾಗಿದ್ದು ಕೇವಲ 2 ವಿನ್ಸ್ ಅಷ್ಟೇ. 7 ಮ್ಯಾಚ್ಗಳಲ್ಲಿ 2 ಮ್ಯಾಚ್ ಗೆದ್ರೆ ಸಾಕು, ಇವರು ಪ್ಲೇ ಆಫ್ಗೆ ಸೆಲೆಕ್ಟ್ ಆಗ್ತಾರೆ. ಈ ಒಂದು ತಂಡಕ್ಕೆ ಶ್ರೇಯಸ್ ಅಯ್ಯರ್ ಅವರಿಗೆ ಕ್ರೆಡಿಟ್ ಕೊಡಲೇಬೇಕು. ಇವರ ಕ್ಯಾಪ್ಟನ್ಸಿ ಇಲ್ಲಿ ಮೆಚ್ಚಲೇಬೇಕು. ಮುಂದಿನ ತಂಡ ನೋಡೋದಾದರೆ ಅದು ನಮ್ಮ RCB. ಇವರು ಕೂಡ ಪ್ಲೇ ಆಫ್ಗೆ 100% ಸೆಲೆಕ್ಟ್ ಆಗ್ತಾರೆ. ಇವರಿಗೆ ರಿಮೈನಿಂಗ್ 6 ಗೇಮ್ಸ್ ಇದೆ. ಈ ಒಂದು 6 ಗೇಮ್ಸ್ ಅಲ್ಲಿ RCBಗೆ ಬೇಕಾಗಿದ್ದು ಕೇವಲ 2 ಜಯ. ಈ 2 ಜಯಗಳನ್ನ RCB ಸಾಧಿಸಿದ್ದಾರೆ. RCB ಪ್ಲೇ ಆಫ್ಗೆ ಖಚಿತವಾಗಿ ಸೆಲೆಕ್ಟ್ ಆಗುತ್ತದೆ. RCB ಬಗ್ಗೆ ಮಾತಾಡೋದಾದ್ರೆ RCB ಬೌಲಿಂಗ್ ಅಲ್ಲೂ ಸೈ ಹಾಗೂ ಬ್ಯಾಟಿಂಗ್ ಅಲ್ಲೂ ಸೈ ಹಾಗೂ ಆಲ್ರೌಂಡರ್ಸ್ ಲಿಸ್ಟ್ ನೋಡೋದಾದ್ರೂ ಅದರಲ್ಲೂ ಕೂಡ ಎತ್ತಿದ ಕೈ ಅಂತಾನೆ ಹೇಳ್ಬೋದು. ಮುಂದಿನ ತಂಡ ನೋಡೋದಾದರೆ ಸನ್ ರೈಸರ್ಸ್ ಹೈದರಾಬಾದ್. ಈ ಒಂದು ತಂಡ ಸ್ಟಾರ್ಟಿಂಗ್ ಹೇಳ್ಕೊಳ್ಳೋ ರೀತಿಯಲ್ಲಿ ಯಾವುದೇ ಒಂದು ಪರ್ಫಾರ್ಮೆನ್ಸ್ ಬಂದಿಲ್ಲ. ಅದಾದ್ಮೇಲೆ ಒಂದು ಒಳ್ಳೆ ಕಂಬ್ಯಾಕ್ ಕೊಡುವ ಮೂಲಕ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಟಾಪ್ 3 ಸ್ಥಾನದಲ್ಲಿ ಇವಾಗ ಇದ್ದಾರೆ. ಇವರು ಪ್ಲೇ ಆಫ್ಗೆ ಸೆಲೆಕ್ಟ್ ಆಗಬೇಕಾದ್ರೆ ರಿಮೈನಿಂಗ್ 6 ಮ್ಯಾಚಸ್ಗಳು ಇದಾವೆ. ಈ ಒಂದು 6 ಮ್ಯಾಚ್ಗಳಲ್ಲಿ 3 ಮ್ಯಾಚ್ಗಳನ್ನ ಗೆದ್ದರೆ SRH ಪ್ಲೇ ಆಫ್ಗೆ ಸೆಲೆಕ್ಟ್ ಆಗುತ್ತದೆ. ನೆಕ್ಸ್ಟ್ ರಾಜಸ್ಥಾನ್ ರಾಯಲ್ಸ್. ಇವರು ಕೂಡ ರಿಮೈನಿಂಗ್ 6 ಮ್ಯಾಚಸ್ಗಳಲ್ಲಿ 3 ವಿನ್ ಆಗಬೇಕು. 3 ವಿನ್ ಆದರೆ ಮಾತ್ರನೇ ಪ್ಲೇ ಆಫ್ಗೆ ಸೆಲೆಕ್ಟ್ ಆಗ್ತಾರೆ. ಈ ಒಂದು ತಂಡದಲ್ಲಿ ಓಪನರ್ಸ್ ಆಗಿ ಬರುವಂತಹ ಯಶಸ್ವಿ ಜೈಸ್ವಾಲ್, ವೈಭವ್ ಸೂರ್ಯವಂಶಿ, ಧ್ರುವ್ ಜುರೇಲ್ ಇವರ ಬ್ಯಾಟಿಂಗ್ ಆರ್ಡರ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ ಅಂತಾನೆ ಹೇಳ್ಬೋದು. ಹಾಗೂ ಬೌಲಿಂಗ್ ಯೂನಿಟ್ ನೋಡೋದಾದರೆ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಗುಜರಾತ್ ಟೈಟನ್ಸ್. ಗುಜರಾತ್ ಟೈಟನ್ಸ್ ರಿಮೈನಿಂಗ್ 6 ಮ್ಯಾಚ್ಗಳಲ್ಲಿ 4 ವಿನ್ ಆಗಬೇಕಾಗತ್ತೆ. 4 ಮ್ಯಾಚ್ಗಳನ್ನು ವಿನ್ ಆದರೆ ಮಾತ್ರನೇ ಗುಜರಾತ್ ಟೈಟನ್ಸ್ ಅವರಿಗೆ ಪ್ಲೇ ಆಫ್ಗೆ ಹೋಗೋಕೆ ಸಾಧ್ಯ ಆಗುತ್ತದೆ. ಈ ಒಂದು ತಂಡದಲ್ಲೂ ಕೂಡ ಬ್ಯಾಟಿಂಗ್ ಆಗಲಿ ಅಥವಾ ಬೌಲಿಂಗ್ ಆಗಲಿ 2 ಕೂಡ ಅದ್ಭುತವಾಗಿದೆ ಅಂತಾನೆ ಹೇಳಬಹುದು. ನೋಡೋಣ ಮುಂದಿನ ತಂಡ ಚೆನ್ನೈ ಸೂಪರ್ ಕಿಂಗ್ಸ್. ಚೆನ್ನೈ ಸೂಪರ್ ಕಿಂಗ್ಸ್ ಉಳಿದ 6 ಮ್ಯಾಚ್ಗಳಲ್ಲಿ 5 ಮ್ಯಾಚ್ಗಳನ್ನ ಇಲ್ಲಿ ಇವರು ವಿನ್ ಆಗಬೇಕಾಗತ್ತೆ. ವಿನ್ ಆದರೆ ಮಾತ್ರನೇ ಇವರು ಪ್ಲೇ ಆಫ್ಗೆ ಬರುವ ಚಾನ್ಸ್ ಇರುತ್ತದೆ. ಇಲ್ಲ ಅಂದ್ರೆ IPL ಇಂದ ಔಟ್ ಆಗಬೇಕಾಗುತ್ತದೆ. ಉಳಿದ 6 ಮ್ಯಾಚ್ಗಳಲ್ಲಿ CSK ಅವರಿಗೆ 5 ಮ್ಯಾಚ್ ವಿನ್ ಆಗುವ ಅಗತ್ಯವಿದೆ. CSK ದವರು ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ ಅಂತಾನೆ ಹೇಳಬಹುದು. ಇನ್ನು 2 ಮ್ಯಾಚ್ಗಳು ಏನಾದರೂ CSK ಸೋತರೆ IPL ಇಂದ ಹೊರ ಹೋಗಬೇಕಾಗುತ್ತದೆ. ಮುಂದಿನ ತಂಡ ನೋಡೋದಾದರೆ ಡೆಲ್ಲಿ ಕ್ಯಾಪಿಟಲ್ಸ್. ಇವರು ಸಹ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ ಅಂತಾನೆ ಹೇಳಬಹುದು. ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಕೂಡ 6 ಮ್ಯಾಚ್ಗಳಲ್ಲಿ 5 ಮ್ಯಾಚ್ಗಳನ್ನ ಇವರು ಗೆಲ್ಲಲೇ ಬೇಕಾಗುತ್ತದೆ. 6 ಮ್ಯಾಚಲ್ಲಿ 5 ಮ್ಯಾಚ್ ಅನ್ನು ಗೆದ್ದರೆ ಮಾತ್ರನೇ ಡೆಲ್ಲಿ ಅವರು ಪ್ಲೇ ಆಫ್ಗೆ ಸೆಲೆಕ್ಟ್ ಆಗುತ್ತಾರೆ. ಇವರು ಕೂಡ 2 ಮ್ಯಾಚ್ ಸೋತರೂ ಸಹ IPL ನಿಂದ ಹೊರ ಹೋಗಬೇಕಾಗುತ್ತದೆ. ಮುಂದಿನ ತಂಡ ನೋಡೋದಾದರೆ KKR ಕೋಲ್ಕತಾ ನೈಟ್ ರೈಡರ್ಸ್. ಇವರು ಪಾಯಿಂಟ್ಸ್ ಟೇಬಲ್ ಅಲ್ಲಿ ಬಾಟಮ್ ಅಲ್ಲಿ ಇದ್ದಾರೆ. ಇವರು ಉಳಿದ 6 ಮ್ಯಾಚ್ಗಳನ್ನ 6 ಸಹ ಗೆಲ್ಲಬೇಕಾಗುತ್ತದೆ. ಆ ತರ ಗೆದ್ದರೆ ಮಾತ್ರನೇ KKR ಅವರು ಪ್ಲೇ ಆಫ್ಗೆ ಸೆಲೆಕ್ಟ್ ಆಗುತ್ತಾರೆ. ಇದು ಒಂದು ಮಿರಾಕಲ್ಲೇ ಮಾಡಬೇಕಾಗುತ್ತದೆ ಇಲ್ಲಿ KKR ತಂಡ. ಹಾಗೂ ಮುಂಬೈ ಇಂಡಿಯನ್ಸ್ ನೋಡೋದಾದರೆ ಇವರು ಸಹ 7 ಮ್ಯಾಚ್ಗಳಲ್ಲಿ 6 ಮ್ಯಾಚ್ಗಳನ್ನ ವಿನ್ ಆಗಬೇಕಾಗುತ್ತದೆ. ಇಲ್ಲ ಅಂದ್ರೆ ಇವರು ಸಹ IPL ನಿಂದ ಹೊರ ಹೋಗಬೇಕಾಗುತ್ತದೆ. ನೋಡೋಣ ಏನಾದರೂ ಒಳ್ಳೆ ಕಮ್ ಬ್ಯಾಕ್ ಕೊಡ್ತಾರ ಮುಂಬೈ ಇಂಡಿಯನ್ಸ್ ತಂಡ ಅಂದ್ಬಿಟ್ಟು. ಇದೇ ತರ 2024ರಲ್ಲಿ ನಮ್ಮ RCB ಕೊನೆ 6 ಮ್ಯಾಚ್ಗಳಲ್ಲಿ 6 ಮ್ಯಾಚ್ ಅನ್ನು ಗೆದ್ದು ಪ್ಲೇ ಆಫ್ಗೆ ಸೆಲೆಕ್ಟ್ ಆಗಿದ್ದರು.
ಇದೇ ರೀತಿಯ ಒಂದು ಮಿರಾಕಲ್ ಮುಂಬೈ ಇಂಡಿಯನ್ಸ್ ತಂಡ ಮಾಡುತ್ತಾ ಕಾದು ನೋಡೋಣ. ಮುಂದಿನ ಟೀಮ್ LSG. ಇವರು ಕೂಡ ರಿಮೈನಿಂಗ್ 6 ಮ್ಯಾಚಸ್ ಇದೆ. ಈ 6 ಮ್ಯಾಚ್ಗಳಲ್ಲೂ ಕೂಡ LSG ಅವರು 6 ಮ್ಯಾಚ್ ಅನ್ನು ಸಹ ಗೆಲ್ಲಬೇಕಾಗುತ್ತದೆ. ಒಂದೇ ಒಂದು ಮ್ಯಾಚ್ ಇಲ್ಲಿ LSG ಮುಂದೆ ಏನಾದರೂ ಲಾಸ್ ಆದ್ರೆ ಇವರು IPL ನಿಂದ ಹೊರ ಹೋಗಬೇಕಾಗುತ್ತದೆ. ನೋಡೋಣ ಇವರು ಏನಾದರೂ ಮಿರಾಕಲ್ ಮಾಡ್ತಾರಾ ಅನ್ಬಿಟ್ಟು. 6 ಮ್ಯಾಚ್ಗಳಲ್ಲಿ 6 ಮ್ಯಾಚ್ ಅನ್ನ ಗೆದ್ರೆ ಮಾತ್ರ LSG ತಂಡದವರು ಪ್ಲೇ ಆಫ್ಗೆ ಸೆಲೆಕ್ಟ್ ಆಗುತ್ತಾರೆ. ಸೊ ನನ್ನ ಪ್ರಕಾರ ಯಾರ್ಯಾರು ಪ್ಲೇ ಆಫ್ಗೆ ಸೆಲೆಕ್ಟ್ ಆಗ್ತಾರೆ ಅಂತ ನೀವೇನಾದ್ರು ಕೇಳೋದಾದ್ರೆ, ನನ್ನ ಪ್ರಕಾರ ಪಂಜಾಬ್ ಕಿಂಗ್ಸ್ 100% ಸೆಲೆಕ್ಟ್ ಆಗ್ತಾರೆ. ನೆಕ್ಸ್ಟ್ RCB 100% ಸೆಲೆಕ್ಟ್ ಆಗ್ತಾರೆ. ಇದಲ್ಲದೆ ರಾಜಸ್ಥಾನ್ ರಾಯಲ್ಸ್ ಹಾಗೂ ಸನ್ ರೈಸರ್ಸ್ ಹೈದರಾಬಾದ್ ಟೀಮ್ ಹಾಗೂ GT ನಡುವೆ ಒಂದು ಕಾಂಪಿಟೇಷನ್ ಇರುತ್ತೆ. ಸೊ ಕಾದು ನೋಡೋಣ 3ನೇ ಹಾಗೂ 4ನೇ ಸ್ಥಾನಕ್ಕೆ ಯಾವ ಒಂದು ಟೀಮ್ಗಳು ಸೆಲೆಕ್ಟ್ ಆಗ್ತವೆ ಅಂದ್ಬಿಟ್ಟು. ಮೊದಲನೇದಾಗಿ ಹೇಳಿದಂಗೆ 1ನೇ ಸ್ಥಾನದಲ್ಲಿ ಪಂಜಾಬ್ ಕಿಂಗ್ಸ್ 100% ಸೆಲೆಕ್ಟ್ ಆಗ್ತಾರೆ ಹಾಗೂ 2ನೇ ಟೀಮ್ ನಮ್ಮ RCB ತಂಡ 100% ಶ್ಯೂರ್ ಪ್ಲೇ ಆಫ್ಗೆ ಸೆಲೆಕ್ಟ್ ಆಗ್ತಾರೆ. 3ನೇ ಹಾಗೂ 4ನೇ ತಂಡ ಯಾವ ಸೆಲೆಕ್ಟ್ ಆಗ್ತವೆ ಅಂದ್ಬಿಟ್ಟು ಮುಂದಿನ ದಿನಗಳಲ್ಲಿ ನೋಡೋಣ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗದವರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್.